ಉತ್ತರ ಕರ್ನಾಟಕ ಭಾಗದಲ್ಲಿ ದಳ ಯುವರಾಜನ ದಂಡಯಾತ್ರೆ ಮುಂದುವರೆದಿದೆ. ಜನರೊಂದಿಗೆ ಜನತಾ ದಳ ಹೆಸರಿನಲ್ಲಿ 58 ದಿನ ರಾಜ್ಯ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ತಳಮಟ್ಟದಿಂದ ಪಕ್ಷದ ಬಲವರ್ಧನೆಗೆ ಜನರೊಂದಿಗೆ ಜನತಾ ದಳ ಜೆಡಿಎಸ್ನ ಕಾರ್ಯಕರ್ತರ ಸಭೆ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರುವಂತಹದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಜೆಡಿಎಸ್ನಿಂದ ಭರ್ಜರಿ ಹವಾ. ಸಾರ್ವಜನಿಕ ಉದ್ಯಾನವನದಲ್ಲಿ ಕಾರ್ಯಕರ್ತರ ಸಮಾವೇಶ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷನಿಗೆ ಅದ್ಧೂರಿ ಸ್ವಾಗತ. ಮೆರವಣಿಗೆ ಮೂಲಕ ನೆಚ್ಚಿನ ಯುವ ನಾಯಕನಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು. ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಗೆ ಸ್ಥಳೀಯರು ಸಾಥ್ ಕೊಟ್ಟಿದ್ದಾರೆ. ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ 58 ದಿನ ರಾಜ್ಯ ಯಾತ್ರೆಯನ್ನ ಕೈಗೊಂಡಿರುವಂತಹ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಯಾತ್ರೆ ಗುಲ್ಬರ್ಗ ತಲುಪಿದೆ. ಬೀದರ್ನಲ್ಲಿ ಕೂಡ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಇದೀಗ ಗುಲ್ಬರ್ಗಾಕ್ಕೆ ಆಗಮಿಸಿರುವಂತಹ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ಉತ್ತರ ಕರ್ನಾಟಕ ಭಾಗದಲ್ಲಿ ದಳ ಯುವರಾಜನ ದಂಡಯಾತ್ರೆ ಜನರೊಂದಿಗೆ ಜನತಾದಳದ ಹೆಸರಿನಲ್ಲಿ 58 ದಿನಗಳ ಕಾಲ ಯಾತ್ರೆಯನ್ನ ಕೈಗೊಂಡು ಜನತಾದಳದ ಸದಸ್ಯತ್ವ ಅಭಿಯಾನಕ್ಕೆ, ಜಾತ್ಯತೀತ ಜನತಾದಳದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ಇದೇ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಜೆಡಿಎಸ್ನಿಂದ ಭರ್ಜರಿಯ ಹವಾ. ನಿಖಿಲ್ ಕುಮಾರಸ್ವಾಮಿ ಪ್ರವಾಸದಲ್ಲಿ ಅದ್ದೂರಿ ಬೆಂಬಲ ವ್ಯಕ್ತವಾಗ್ತಾ ಇದೆ, ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರು, ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನ ಮುಂಚೂಣಿ ಸ್ಥಾನಕ್ಕೆ ಬರ್ತಾ ಇದೆ ಅನ್ನುವಂತಹ ಹೇಳಿಕೆಗಳು. ಮೆರವಣಿಗೆ ಮೂಲಕ ನೆಚ್ಚಿನ ಯುವ ನಾಯಕನಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರೆಲ್ಲರೂ ಕೂಡ. ಕಾರ್ಯಕರ್ತರ ಆದಿಯಾಗಿ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಗೆ ಸ್ಥಳೀಯರು ಸಾಥ್. ಕಲಬುರಗಿ ಜಿಲ್ಲೆಯಲ್ಲಿ ಜೆಡಿಎಸ್ನಿಂದ ಭರ್ಜರಿ ಹವಾ ನಡೆಸ್ತಾ ಇದೆ. ಜೆಡಿಎಸ್ ಅಲ್ಲಿ ಸಾರ್ವಜನಿಕ ಉದ್ಯಾನವನದಲ್ಲಿ ಕಾರ್ಯಕರ್ತರ ಸಮಾವೇಶ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ರಸ್ತೆ ಇದ್ದಕ್ಕೂ ರ್ಯಾಲಿ ತೆಗೆದ ಜೆಡಿಎಸ್ನ ಯುವ ನಾಯಕ. ಕಾರ್ಯಕರ್ತರ ಒಂದೆಡೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ, ಇನ್ನೊಂದು ಕಡೆ ಕಾರ್ಯಕರ್ತರ ಸಭೆ, ಇನ್ನೊಂದು ಕಡೆ ಸಂಘಟನಾತ್ಮಕ ನಿರ್ಧಾರಗಳ ಬಗ್ಗೆ ಸಭೆ, ಅದಾದ ನಂತರ ಕಾರ್ಯಕರ್ತರನ್ನ ಉದ್ದೇಶಿಸಿ ಸಭೆ, ಅದಾದ ನಂತರದಲ್ಲಿ ಸಾರ್ವಜನಿಕರ ಸಭೆ. ಹೀಗೆ 10 ಕ್ರಿಯಾ ಯೋಜನೆಗಳನ್ನ ಒಳಗೊಂಡ ನಿಖಿಲ್ ಕುಮಾರಸ್ವಾಮಿ ಅವರ 58 ದಿನಗಳ ಕಾಲ ರಾಜ್ಯದ ಪ್ರವಾಸ ಏನಿದೆ, ಸಂಘಟನಾತ್ಮಕ ಪ್ರವಾಸ ಏನಿದೆ, ಇದಕ್ಕೆ ಇವತ್ತು ಗುಲ್ಬರ್ಗಾದಲ್ಲಿ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು, ಯುವ ನಾಯಕರುಗಳೆಲ್ಲರೂ ಕೂಡ ಅದ್ದೂರಿಯಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕನಿಗೆ ಅನ್ನುವಂತಹದ್ದು. ಗುಲ್ಬರ್ಗಾದಿಂದ ಬರ್ತಾ ಇರುವಂತಹ ಸುದ್ದಿ. ಜೆಡಿಎಸ್ ಗುಲ್ಬರ್ಗಾದಲ್ಲಿ ದೊಡ್ಡ ಹವಾವನ್ನ ಸೃಷ್ಟಿ ಮಾಡ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ಪ್ರವಾಸಕ್ಕೆ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದಸ್ಯತ್ವ ನೋಂದಣಿ ಕಾರ್ಯ ಒಂದು ಕಡೆ ನಡೀತಾ ಇದೆ. ಕಾರ್ಯಕರ್ತರ ಸಭೆ, ಸಮಾವೇಶ, ಹಾಗೆ ಸಾರ್ವಜನಿಕರೊಂದಿಗೆ ಕೂಡ ಅಹವಾಲನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಜನರೊಂದಿಗೆ ಜನತಾದಳ ಟೈಟಲ್ ಅಡಿಯಲ್ಲಿ ಪ್ರವಾಸ ಕೈಗೊಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿ. ಜನರೊಂದಿಗೆ ಜನತಾದಳ ಅಂದ್ರೆ ಜಾತ್ಯತೀತ ಜನತಾದಳ ಜನರೊಂದಿಗೆ ಇದೆ ಅನ್ನುವಂತಹ ಘೋಷವಾಕ್ಯವನ್ನ ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಜಾತ್ಯತೀತ ಜನತಾದಳದ ಪಕ್ಷ ಸಂಘಟನೆಗೆ ಪ್ರವಾಸವನ್ನ ಕೈಗೊಂಡಿರುವ ಜಾತ್ಯತೀತ ಜನತಾದಳದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಇಂದು ಗುಲ್ಬರ್ಗಾದಲ್ಲಿ ಭರ್ಜರಿ ಕಾರ್ಯಕರ್ತರ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಜೆಡಿಎಸ್ನ ಸದಸ್ಯತ್ವ ನೋಂದಣಿ ಕಾರ್ಯಕ್ಕೆ ಬಿರುಸು ಅಲ್ಲಿ ಪಡೆದುಕೊಂಡಿದೆ. ಇದಕ್ಕೂ ಮುಂಚೆ ಮಾಲಾರ್ಪಣೆ ಮಾಡೋದಕ್ಕಿಂತ ಮುಂಚೆ, ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು, ನಿಮಗಾಗಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೇಲ್ಗಡೆಯೂ ಕೂಡ ಆಸನ ವ್ಯವಸ್ಥೆ ಇದೆ. ಮೇಲ್ಗಡೆ ಕೂಡ ಆಸನದ ವ್ಯವಸ್ಥೆ ಇದೆ. ದಯವಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಬೇಕಾಗಿ ಕೋರ್ತೇವೆ. ಯಾರು ಕೂಡ ವೇದಿಕೆಯ ಮುಂಭಾಗದಲ್ಲಿ, ವೇದಿಕೆಯ ಮೇಲ್ಗಡೆ ದಯವಿಟ್ಟು ಅನ್ಯಥಾ ಬರದೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಕೋರ್ತೇನೆ. ವೇದಿಕೆ ಮೇಲೆ ಜನತಾದಳ ಪಕ್ಷಕ್ಕೆ ದಯಮಾಡಿ
ಯಾರು ವೇದಿಕೆ ಮೇಲೆ ಬರಬಾರ್ದಂತ ನನ್ನ ಕಳಕಳಿ ಮನವಿ ಇದೆ. ಅಂಡ್ ಮಾಧ್ಯಮದವರು ದಯಮಾಡಿ ಮಾಧ್ಯಮದವ್ರು ಸ್ವಲ್ಪ ಜನ ಇದ್ದು ಸ್ವಲ್ಪ ಕವರೇಜ್ ತಗೊಂಡ್ರೆ ಒಳ್ಳೇದಾಗುತ್ತೆ. ಹಿಂದಿನವ್ರು ಯಾರಿಗೆ ಕಾಣ್ತಾ ಇಲ್ಲ, ದಯಮಾಡಿ. ಯಾಕಂದ್ರೆ ಸ್ವಲ್ಪ ಶಿಸ್ತಿನ ಒಂದು, ಯಾಕಂದ್ರೆ ಜನ ಬಹಳ ದೂರಿಂದ ಬಂದಿದ್ದಾರೆ, ಎಲ್ಲರಿಗೆ ವೇದಿಕೆ ಕಾಣಬೇಕು. ಅದಕ್ಕಾಗಿ ನನ್ನ ಕಳಕಳಿ ಮನವಿ ಇದೆ, ಸ್ವಲ್ಪ ಮಾಧ್ಯಮದವರು ಮುಂದ್ಗಡೆ ಕವರೇಜ್ ಮಾಡಬೇಕು, ಸ್ವಲ್ಪ ಜನ ದಯಮಾಡಿಸ್ಬೇಕು, ಕೂತ್ಕೋಬೇಕಂತ ನನ್ನ ಕಳಕಳಿ ಮನವಿ ಇದೆ. ವೇದಿಕೆ ಮೇಲೆ ಆಸೀನರಾದ ನಿಮ್ಮ ಯುವ ನಾಯಕರು, ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಪ್ರಥಮ ಬಾರಿಗೆ ಇವತ್ತು ಜನರೊಂದಿಗೆ ಜನತಾದಳ ಪಕ್ಷದ ಸದಸ್ಯತ್ವ ಅಭಿಯಾನ ಹಾಗೂ ಮಿಸ್ ಕಾಲ್ ಮುಖಾಂತರ ಇವತ್ತು ಜನತಾದಳ ಪಕ್ಷವನ್ನು ಕಟ್ಟಲು ಹಗಲು ಇರುಳು ರಾತ್ರಿ ಬೆಳಗನೆ ಇವತ್ತು ಸತತವಾಗಿ ಕರ್ನಾಟಕ ರಾಜ್ಯವನ್ನು ಸುತ್ತಾಡ್ತಾ ಇದ್ದಾರೆ ಬಂಧುಗಳೇ. ಆದ ಕಾರಣ ಇವತ್ತು ಕಲಬುರಗಿ ಜಿಲ್ಲೆಯಿಂದ ಮೂಲೆ ಮೂಲೆಗಳಿಂದ ಬಂದಂತ ಎಲ್ಲ ಪಕ್ಷದ ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾದ ನಮ್ಮ ಪಕ್ಷದ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳಾದ ಮಾಜಿ ಮಂತ್ರಿಗಳಾದ ನಾಡಗೌಡರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಶರಣಗೌಡರು, ಶಾಸಕರು ಗುರುಮಿಟ್ಕಲ್ ನಮ್ಮವರಾದಂತ ಅವರು ಕೂಡ ಆಗಮಿಸಿದ್ದಾರೆ. ಮಾಜಿ ಮಂತ್ರಿಗಳಾದ ನಮ್ಮ ಹಲ್ಕೂಡ್ ಹನುಮಂತಪ್ಪ ಅಣ್ಣವರು ಕೂಡ ಆಗಮಿಸಿದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರು ಬೆಂಗಳೂರಿನಿಂದ ಕಲಬುರಗಿಗೆ ಪ್ರಯಾಣ ಮಾಡಿ ಇವತ್ತು ನಮ್ಮ ಎದುರುಗಡೆ ಮೊದಲನೇ ಬಾರಿಗೆ ಕಲಬುರಗಿ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕಾಗಿ ನೋಡಿ ಅಕ್ಕವ್ರೆ, ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ, ನೀವು ಬಂದಿದ್ದೀರಿ ಅಂತೇಳಿ. ಇದು ಕಲಬುರಗಿ ಜಿಲ್ಲೆಯ ಪ್ರೀತಿ ಅಂತ ನಾನು ತಮಗೆ ಹೇಳಲು ಬಯಸ್ತಾ ಇದ್ದೀನಿ. ಬೇಕಾಗಿ ಕಾರ್ಯಕರ್ತರಲ್ಲಿ ಕೋರಿಕೆ, ದಯವಿಟ್ಟು ಏನ್ ರಿಕ್ಷಾ ಮಾಡ್ತಾರಲ್ಲ ಇದೀಗ ಈ ಸಮಾರಂಭವನ್ನು ಉದ್ದೇಶಿಸಿ ಜನತಾದಳ ಜಾತ್ಯತೀತ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀಮತಿ ರಶ್ಮಿ ರಾಮೇಗೌಡ ಅವರು ಮಾತಾಡಬೇಕಾಗಿ ಅವರಲ್ಲಿ ಕೋರಿಕೊಳ್ತೇನೆ. ಕಂದುಕೂರ್ ಅವರ ನಂಟು ಪ್ರದೇಶ ಜನತಾದಳದ ಯುವ ಘಟಕದ ಯುವರಾಜ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸ್ನೇಹ ಇದೆ. ಈ ಸ್ನೇಹತ್ವ 3 ತಲೆಮಾರಿನಿಂದ ಬಂದಂತ ಜನತಾದಳದ ಕಮಿಟ್ಮೆಂಟ್ ಇದೆಯಲ್ಲ, ಅದು ಶರಣಗೌಡ ಕಂದುಕೂರ್ ಅವರ ಫ್ಯಾಮಿಲಿಗೆ. ಅಂತ ಶರಣಗೌಡ ಕಂದುಕೂರ್ ಅವರು ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ತೇನೆ. ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಕಲ್ಯಾಣ ಕರ್ನಾಟಕದ ಒಂದು ವೇಗ ಅಶ್ವಮೇಘ ಆರಂಭಗೊಳಿಸಿರ್ತಕ್ಕಂಥ ಯುವ ನಾಯಕರು, ನಮ್ಮ ಭವಿಷ್ಯದ ಪಕ್ಷದ ನೇತಾರರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ನಾಡಗೌಡ ಸಾಹೇಬ್ರೆ, ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಹಲ್ಕೂಡ್ ಹನುಮಂತಪ್ಪಣ್ಣವರೇ, ಸಹೋದರಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ಅಕ್ಕ ಅವರೇ, ಜಿಲ್ಲೆಯ ಅಧ್ಯಕ್ಷರು ಸಹೋದರರು ಆತ್ಮೀಯರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಟಕರ್ ಅವರೇ, ಸಹೋದರಿ ಮಹೇಶ್ವರಿ ಅವರೇ, ಕೃಷ್ಣಾರೆಡ್ಡಿ ಅವರೇ, ತೆಲ್ಕೂರ್ ಅವರೇ, ಸುರಾನ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಯುವಕ ಸ್ನೇಹಿತರೇ, ಪದಾಧಿಕಾರಿಗಳೇ, ಮುಂದೆ ಕೂತಿರ್ತಕ್ಕಂಥ ಎಲ್ಲ ತಾಯಿಯಂದಿರೇ, ಯಜಮಾನರೇ, ಪತ್ರಕರ್ತ ಮಿತ್ರರೇ, ಈಗಾಗಲೇ ನಾಟೇಕರ್ ಅವರು ಸ್ವಲ್ಪ ಸಂಘಟನೆ ಬಗ್ಗೆ ಬಹಳ ವಿಚಾರಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ. ನಾನು ಒಂದು ಮಾತ್ರ ಇಡೀ ಕಲ್ಯಾಣ ಕರ್ನಾಟಕದ ಕಾರ್ಯಕರ್ತರ ಪರವಾಗಿ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಭಾಗದಲ್ಲಿ ತಾವು ಸಂಘಟನೆ ಜವಾಬ್ದಾರಿ ತಗೊಂಡು ನೆನಪತ್ತಂದ್ರೆ ಪ್ರತಿ ಜಿಲ್ಲೆಯ ಕ್ಷೇತ್ರಗಳಿಗೆ ಅಂತ ಹೊರಟಿದ್ದೀರಿ. ಈ ಅಶ್ವಮೇಧ
2028ರವರೆಗೂ ನಿರಂತರವಾಗಿ ಇರಲಿ, ನಿಮಗೆ ಹೆಗಲು ಕೊಡ್ಲಕ್ಕ ಇಡೀ ಲಕ್ಷಾಂತರ ಕಾರ್ಯಕರ್ತರು ಇದ್ದೀವಿ ಅಂತ ತಿಳ್ಕೊಂಡು ಹೇಳ ಬಯಸುತ್ತೇವೆ. ಯಾಕಂತಂದ್ರೆ ಇವತ್ತು ಬಹುತೇಕ ಇಲ್ಲಿ ಕುಂತವ್ರೆ ನೀವು ಯಾರು ಇನ್ನೂ ಮೆಂಬರ್ಶಿಪ್ ಆಗಿಲ್ಲ. ನೀವು ಈ ಕ್ಷಣಕ್ಕೆ 9964002028 ಈ ನಂಬರಿಗೆ ಯಾರು ವೇದಿಕೆ ಮೇಲೆ ಕೂತೋರು ಇರ್ಬೋದು, ವೇದಿಕೆ ಮುಂಭಾಗದಲ್ಲಿದ್ದವ್ರು ಇರ್ಬೋದು, ಈ ಕ್ಷಣಕ್ಕೆ ಇಲ್ಲಿ ಮೊದಲು ಆ ನಂಬರ್ಗೆ ಅಂತಂದ್ರೆ ನೀವು ಮಿಸ್ ಕಾಲ್ ಕೊಡ್ಬೇಕಾಗ್ತದ. ಯಾಕಂತಂದ್ರೆ ಇಡೀ ರಾಜ್ಯದಾಗ ನಾಟಕರವರು ಹೇಳ್ತಾ ಇದ್ರು, ಚಿಕ್ಕ ವಯಸ್ಸಿನಲ್ಲಿ ರಾಜಕೀಯದ ಏಳು ಬೀಳಿರೋ ನಡುವೆ ಇವತ್ತು 31 ಜಿಲ್ಲೆಗೆ ಅಂತಂದ್ರೆ ಪ್ರವಾಸ ಹೊರಟು ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ, ಕುಮಾರಸ್ವಾಮಿ ಅವರು ಅಂತಂದ್ರೆ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥ ಪಕ್ಷದ ನೇತೃತ್ವವನ್ನ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸಿದ್ದಾರೆ. ಅವರ ಜೊತೆಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸರ್, ನಾನು ಒಂದು ಮಾತನ್ನ ಹೇಳ್ಬೇಕಾಗುತ್ತೆ ಸೋದರೇ, ಹಳೆ ಮೈಸೂರು ಭಾಗಕ್ಕ ಪಕ್ಷದ ಜೀವಾಳ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸುಮಾರು ಒಂದು 20 ವರ್ಷದಿಂದ ದೇವೇಗೌಡರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ, ದೇವೇಗೌಡರು ಪ್ರಧಾನಮಂತ್ರಿಗಳಿರುವಾಗ ಜನತಾದಳದು ಇಡೀ ಕರ್ನಾಟಕದಾಗ ಜನತಾದಳದ ಹೆಬ್ಬಾಗಿಲು ಯಾವ್ದಾದ್ರು ಇದ್ರೆ ಅದು ಕಲಬುರಗಿ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ನಾವು. ಯಾಕಂತಂದ್ರೆ ಅವತ್ತು ಹೋರಾಟವನ್ನ ಇಟ್ಕೊಂಡಿರ್ತಕ್ಕಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡರು ಸಾಹೇಬ್ರೆ, ಮತ್ತೊಬ್ರು ಹಿರಿಯಕರು ಮಾಜಿ ಸಚಿವರು ಹನುಮಂತಣ್ಣವರು ವೇದಿಕೆ ಮೇಲೆ ದೀರ್ಘಕಾಲ ಮಾತನಾಡ್ತಕ್ಕಂಥ ಅನುಭವವನ್ನು ಹೊಂದಿದ್ದಾರೆ. ಆದ್ರೆ ನಾವೆಲ್ಲರೂ ಕೈ ಜೋಡಿಸಿ ಒಂದು ಮನವಿಯನ್ನ ಮಾಡಿದ್ವಿ, ದೇವರಿಗೆ ಹೋಗಬೇಕಾಗಿದೆ, ಮಳೆ ಬರ್ಲಿಕ್ಕಿದೆ, ದೊಡ್ಡಪ್ಪಗೌಡರು ಈಗಾಗಲೇ ಬೇಗ ಬನ್ನಿ ಅಂತಕ್ಕಂಥ ವಿಷಯವನ್ನು ಮುಂದಿಟ್ಟು ಹೋಗಿದ್ದಾರೆ. ದಯಮಾಡಿ ಒಂದು ಸ್ವಲ್ಪ ಭಾಷಣ ಚೊಕ್ಕದಾಗೆ ನೀವು ಹೇಳ್ತಕ್ಕಂಥದ್ದು ಯಾವುದೇ ಸಂದೇಶ ಚೊಕ್ಕದಾಗಿ ಮುಗಿಸ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ವಿ. ಹನುಮಂತಣ್ಣ ಅವರು ಗೌರವ ಕೊಟ್ಟು ಬಹಳ ಕಮ್ಮಿ ಅವಧಿನಲ್ಲಿ ಅವ್ರು ಏನ್ ಸಂದೇಶ ಕೊಡಬೇಕು ಎಲ್ಲವನ್ನ ಕೊಟ್ಟಿದ್ದಾರೆ. ಮತ್ತೊಬ್ರು ಯುವ ನಾಯಕರು ಕಲ್ಯಾಣ ಕರ್ನಾಟಕ ಭಾಗದಿಂದ ಮೊದಲನೇ ಬಾರಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧದ ಹೊರಗಡೆ, ವಿಧಾನಸೌಧದ ಒಳಗಡೆ ಕಲ್ಯಾಣ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಜನರು ಎದುರು ನೋಡಿದಂತ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ ಗರ್ಭಿಣಿ ತಾಯಂದ್ರ ಒಂದು ಸಾವು, ಆ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಯ ಮನೆ ಮಾತಾಗಿತ್ತು. ಅವೆಲ್ಲವನ್ನ ಕೂಡ ವಿಧಾನಸೌಧದ ಒಳಗಡೆ ಶರಣಗೌಡರು ಗರ್ಜಿಸಿರ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೇವೆ. ಅವರ ದೊಡ್ಡಪ್ಪ ಅವರು, ಅವರ ತಂದೆ ಅವರು, ಈಗ ಶರಣಗೌಡರು ಸತತವಾಗಿ 3 ತಲೆಮಾರು ಹತ್ತತ್ರ 3-4 ದಶಕಗಳಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣವರಿಗೆ, ಇವತ್ತು ನನ್ನ ಕಾಲದವರೆಗೂ ಕೂಡ ನಾವು ಜೊತೆಯಲ್ಲಿ ಇದ್ದೇವೆ, ಹಿಂದೆನೂ ಇದ್ವಿ, ಮುಂದೇನೂ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶರಣಗೌಡರಿಗೆ ಪಕ್ಷದ ಕಾರ್ಯಕರ್ತರ ಕಡೆಯಿಂದ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಧನ್ಯವಾದ.